ಆಕೆ ಇನ್ನೂ ಅಪ್ರಾಪ್ತ ಬಾಲಕಿ. 9ನೇ ತರಗತಿಯನ್ನು ಓದ್ತಾ ಇದ್ಲು. ತಂದೆ ತಾಯಿಯ ಮುದ್ದಿನ ಮಗಳು ಕೂಡ ಹೌದು. ಪ್ರತಿನಿತ್ಯದಂತೆ ಸ್ಕೂಲಿಗೆ ಹೋದವಳು ವಾಪಸ್ಸಾಗಿದ್ದು ಹೆಣವಾಗಿ. ಏನಾಯ್ತು ಆಕೆಗೆ? ಬನ್ನಿ ನೋಡ್ಕೊಂಡು ಬರೋಣ. ಪಾಗಲ್ ಪ್ರೇಮಿ ಹುಚ್ಚಾಟಕ್ಕೆ ಅಪ್ರಾಪ್ತ ಬಾಲಕಿ ಬಲಿ. ಬಾಲಕಿ ಕಿಡ್ನಾಪ್ ವೇಳೆ ಬೈಕ್ ಆಕ್ಸಿಡೆಂಟ್, ಸಾವು. ಆಕ್ಸಿಡೆಂಟ್ ಅಲ್ಲ, ಕೊಲೆ ಅಂತ ಪೋಷಕರ ಆರೋಪ. ಹೌದು, ಹೀಗೆ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಪೋಷಕರು ಕಣ್ಣೀರು ಹಾಕ್ತಾ ಇರುವ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಪೊಲೀಸ್ ಠಾಣೆಯ ಬಳಿ. ಲವ್ ಹೆಸರಿನಲ್ಲಿ ಅಪ್ರಾಪ್ತ ಬಾಲಕಿಯ ಹಿಂದೆ ಬಿದ್ದಿದ್ದ ಪಾಗಲ್ ಪ್ರೇಮಿ ಅಜಯ್ ಮತ್ತು ಆತನ ಗ್ಯಾಂಗ್ ತನ್ನ ಮಗಳನ್ನ ಕೊಂದು ಆಕ್ಸಿಡೆಂಟ್ ಅಂತ ಬಿಂಬಿಸಿ ಎಸ್ಕೇಪ್ ಆಗೋದಕ್ಕೆ ಯತ್ನಿಸ್ತಿದ್ದಾರೆ. ಬಲವಂತವಾಗಿ ಅಪ್ರಾಪ್ತ ಮಗಳನ್ನ ಕರೆದೊಯ್ದು ಪಕ್ಕಾ ಪ್ಲಾನ್ ಮಾಡಿ ಕೊಂದಿದ್ದಾರೆ. ಆಕ್ಸಿಡೆಂಟ್ ನಡೆದ ಸ್ಥಳದಲ್ಲಿ ಸುಮಾರು 15 ಮೀಟರ್ ಬೈಕನ್ನು ಎಳೆದೊಯ್ದ ಗುರುತಿದೆ. ಬೈಕ್ನ ಮುಂಭಾಗ ಮತ್ತು ಹಿಂದೆ ಕುಳಿತಿದ್ದ ಇಬ್ಬರೂ ಕೂಡ ಬದುಕಿದ್ದಾರೆ. ಆದರೆ ನಡುವೆ ಕುಳಿತಿದ್ದ ಮಗಳು ಸಾವನ್ನಪ್ಪಿದ್ದಾಳೆ. ನನ್ನ ಮಗಳನ್ನು ಕೊಲೆ ಮಾಡುವ ಉದ್ದೇಶದಿಂದಲೇ ಅಜಯ್ ಅಂಡ್ ಗ್ಯಾಂಗ್ ಕಿಡ್ನ್ಯಾಪ್ ಮಾಡಿದೆ. 4 ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಮೃತ ಬಾಲಕಿಯ ಪೋಷಕರು ಒತ್ತಾಯಿಸಿದ್ದಾರೆ. ಹೋಗ್ತೀನಿ ಅಂತ ಹೇಳಿ ಹೋಗಿರೋದು. ನನ್ನ ಜೊತೆ ಒಂದು ವಾರ ಮಾತಾಡ್ಲಿಲ್ಲ. ಏನೋ ಒಂಚೂರು ಕೋಪ ಇತ್ತು ಅಂತ ಸುಮ್ಮನಾಗ್ಬಿಟ್ಟೆ ನಾನು. ಅವ್ಳು ಮತ್ತೆ ಮಾತಾಡ್ತಾಳೆ ಅಂತ ಸುಮ್ಮನಾದೆ. 7 ಗಂಟೆ ಬೆಳಿಗ್ಗೆ ಸ್ನಾನ ಗಿನ ಮಾಡ್ಕೊಂಡು ರೆಡಿಯಾಗಿ ಹೋಗಿರೋಳು. ಅಲ್ಲಿ ಆಮೇಲೆ 5 ಗಂಟೆ ತನಕನೂ ನೋಡಿದ್ವಿ. 5 ಗಂಟೆಗೆ ನೋಡಿದ್ಮೇಲೆ ಇನ್ನೂ ಬರ್ಲಿಲ್ಲ. ಎಲ್ಲ ಹುಡುಕಾಡಿದ್ವಿ, ಎಲ್ಲ ಮಾಡಿದ್ವಿ. ಆಮೇಲೆ ಬನ್ನರ್ಘಟ್ಟ ಸ್ಟೇಷನ್ಗೆ ಹೋಗಿ ಪೊಲೀಸ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರೋದು. ಆಕ್ಸಿಡೆಂಟ್ ಆಗಿದೆ ಅಂತ ಅವರು ನಮ್ಗೆ ಹೇಳಿರೋದು. ಹೊಸಕೋಟೆ ಪೊಲೀಸ್ ಸ್ಟೇಷನ್ ಅವರು ಎಲ್ಲರಿಗೂ ಏಟ್ ಆಗ್ಬೇಕು. ಇವಾಗ ಮುಂದ್ಗಡೆ ಕುಂದಿರ್ಸ್ಕೊಂಡು ಗಾಡಿ ಓಡಿಸೋನ್ಗೂ ಸಿಕ್ಕಾಪಟ್ಟೆ ಏಟ್ ಆಗ್ಬೇಕು. ಅವ್ನ್ ಚೂರು ಏನು ಒಂದ್ ಏಟ್ ಆಗ್ಲಿಲ್ಲ. ಇನ್ನು ಅನೇಕ ಬಾರಿ ಬೇರೆ ಬೇರೆ ಫೋನ್ ನಂಬರ್ಗಳಿಂದ ಸ್ನೇಹಿತ ಅಂತ ಹೇಳಿ ಆರೋಪಿ ಅಜಯ್ ಫೋನ್ ನಂಬರ್ಗೆ ಕರೆ ಮಾಡಿ ಮಗಳಿಗೆ ಲವ್ ಮಾಡುವಂತೆ ಹಿಂದೆ ಬಿದ್ದಿದ್ದಂತೆ. ಆದರೆ ಇದೇ ತಿಂಗಳ 24ನೇ ತಾರೀಕು ಶಾಲೆಗೆ ಹೋದ ಮಗಳು ವಾಪಸ್ ಆಗಿರಲಿಲ್ಲ. ಸುತ್ತಮುತ್ತ ಹುಡುಕಾಡಿ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ದೂರು ಕೂಡ ಪೋಷಕರು ದಾಖಲಿಸಿದ್ರು. ರಾತ್ರಿ 1 ಗಂಟೆ ಸುಮಾರಿಗೆ ಫೋನ್ ಮಾಡಿ ಮಗಳು ತೀರ್ಕೊಂಡಿರೋ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಶವ ನೋಡೋದಕ್ಕೂ ಕೂಡ ಪೊಲೀಸರು ಅಲೆದಾಡಿಸಿದ್ರು. ಕೊನೆಗೆ ಅವತ್ತು ಸಂಜೆ ಶವ ಕೊಟ್ಟರು. ಆಕ್ಸಿಡೆಂಟ್ ಬಗ್ಗೆ ಸಾಕಷ್ಟು ಅನುಮಾನವಿದೆ. ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ನಡೆಸಿ ಮಗಳ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಪೋಷಕರು ಒತ್ತಾಯಿಸಿದ್ರು. ಇಲ್ಲ 3 ಜನ ಬೈಕಲ್ಲಿ ಹೋಗ್ತಾ ಇದ್ರು. ಅದರಲ್ಲಿ ಮಗಳು ತೀರ್ಕೊಂಡಿದ್ದಾಳೆ. ಆರೋಪಿ ಒಬ್ಬ ಅಲ್ಲೇ ಇದ್ದಾನೆ. ಅವನಿಗೆ ಏನೂ ಆಗಿಲ್ಲ, ಚೆನ್ನಾಗಿ ನಿಂತ್ಕೊಂಡಿದ್ದಾನೆ. ಮತ್ತೆ ಆ ಸ್ಪಾಟಿಗೆ ಹೋಗಿದ್ದೆ. ಆ ಸ್ಪಾಟಲ್ಲಿ ಆಗಿರೋ ಬ್ಲಡ್ ಇದೆಲ್ಲ ನೋಡಿದ್ರೆ 3 ಜನ ಉಳಿಯೋಕ್ಕೆ ಚಾನ್ಸ್ ಇಲ್ಲ. ಮತ್ತೆ ಗಾಡಿಗೂ ಏನೂ ಆಗಿಲ್ಲ. ಮಗಳು ಮುಖ ನೋಡೋಕ್ಕಾಗಿಲ್ಲ, ಆ ಥರ ವಿವರವಾಗಿ ಮರಣ ಆಗಿದೆ. ಇದು ಹೆಂಗೆ ಸಾಧ್ಯ? ಟ್ರಿಬಲ್ ರೈಲ್ ಹೋದವರು ಓಡಿಸ್ದವನು ಏನೂ ಆಗಿಲ್ಲ. ಸೆಂಟ್ರಲ್ ಇದ್ದವನಿಗೆ ಸ್ವಲ್ಪ ಕೈಗೆ ಇಲ್ಲಿ ಬ್ಯಾಂಡೇಜ್ ಹಾಕಿದ್ದಾನೆ ಅಷ್ಟೇ. ಅದೇಂಗೆ ಸಾಧ್ಯ ಆಗುತ್ತೆ ಸರ್? ನಮ್ಗೆ ನ್ಯಾಯ ಬೇಕು. ಒಟ್ನಲ್ಲಿ ಇತ್ತೀಚೆಗೆ ಪಾಗಲ್ ಪ್ರೇಮಿಗಳ ಹುಚ್ಚಾಟಕ್ಕೆ ಅಮಾಯಕ ಹೆಣ್ಣು ಮಕ್ಕಳ ಜೀವ ಕಳೆದುಕೊಳ್ತಾ ಇದ್ದಾರೆ. ಸರ್ಕಾರ ಇಂತಹ ಪಾಗಲ್ ಪ್ರೇಮಿಗಳಿಗೆ ತಕ್ಕ ಶಾಸ್ತಿ ಮಾಡುವ ನಿಟ್ಟಿನಲ್ಲಿ ಕಠಿಣ ಕಾನೂನನ್ನ ಜಾರಿಗೆ ತರಬೇಕಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.